ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳ ಜೀವನದಲ್ಲಿ SSLC ಹಾಗೆ PUC ಎಕ್ಸಾಮ್ ಏನಿದೆ, ಸೆಕೆಂಡ್ PU ಎಕ್ಸಾಮು, ಅವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಪರೀಕ್ಷೆಗಳಾಗಿರುತ್ತೆ. ಯಾಕೆ ಅಂತಂದರೆ ಆ ಎರಡೂ ಕೂಡ ನಮ್ಮ ಒಂದು ಲೈಫ್ ಚೇಂಜಿಂಗ್ ಪಾಯಿಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಸೆಕೆಂಡ್ PUC ಎಕ್ಸಾಮ್ ನಂತರನೇ ನೀವು ನಿಮ್ಮ ಕೆರಿಯರ್ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಆಗೋದು. ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ಗಳು ಸಿಗಬೇಕು, ಅಡ್ಮಿಷನ್ಸ್ ಚೆನ್ನಾಗಾಗಬೇಕು, ಹಾಗೆ ಕಡಿಮೆ ವೆಚ್ಚದಲ್ಲಿ ನೀವು ಓದಬೇಕು, ಇದೆಲ್ಲನೂ ಕೂಡ ಆಗುವಂಥದ್ದು ಸೆಕೆಂಡ್ PUC ಎಕ್ಸಾಮಿಂದನೇ. ಸೊ ಆ ಒಂದು ಎಕ್ಸಾಮಲ್ಲಿ ನಿಮ್ಮ ಸ್ಕೋರ್ ಚೆನ್ನಾಗಿದ್ದರೆ, ಪರ್ಸಂಟೇಜ್ ಚೆನ್ನಾಗಿದ್ದರೆ ಒಳ್ಳೆ ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್ ಸಿಗುತ್ತೆ. ನೀವು ಯಾವ ಕೋರ್ಸಿಗೆ ಹೋಗಬೇಕು ಅಂದ್ಕೊಂಡಿರ್ತಾರಲ್ಲ ಅದೇ ಕೋರ್ಸು ನಿಮಗಾಗತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ಒಂದು ಡ್ರೀಮ್ ಇರುತ್ತೆ, ಬಟ್ ನೀವು ಬೇರೆ ರೂಟನ್ನು ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸಂಟೇಜ್ ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಈ ರೀತಿ ಎಲ್ಲ ಆಗುತ್ತೆ. ಆದರೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಈ ಒಂದು ವಿಡಿಯೋದಲ್ಲಿ ಈಗ ಏನು ಎಕ್ಸಾಮ್ ಮುಗಿದಿದೆ, ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಎಕ್ಸಾಮ್ ಇತ್ತಲ್ವ, ಅದು ಮುಗಿದಿದೆ. ಸೊ ಆ ಎಕ್ಸಾಮ್ನಲ್ಲಿ ಯಾರ್ಯಾರೆಲ್ಲ ಫೇಲ್ ಆಗಿದ್ದಾರೆ, ಹಾಗೆ ಇನ್ನೂ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ, ಸೊ ಅಂಥ ಮಕ್ಕಳಿಗೆ, ಅಂಥ ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂಥ ಒಂದು ಸೆಕೆಂಡ್ ಎಕ್ಸಾಮ್ ಬಗ್ಗೆ ಪೂರ್ತಿಯಾಗಿ ವಿವರಣೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ತುಂಬ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ರೀತಿಯೇ ಈ ಒಂದು ವಿಡಿಯೋ ಇರುತ್ತೆ. ಓಕೆನಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಅಂತ ಅಂದರೆ ಏನು ಅಂದರೆ, ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಅಂದರೆ ಈಗ ಮೊದಲನೇ ಎಕ್ಸಾಮು ಮುಗಿದೋಗಿದೆ, ಫೈನಲ್ ಎಕ್ಸಾಮ್ ಮುಗಿದಿದೆ. ಸೊ ಈ ಒಂದು ಪರೀಕ್ಷೆಯಲ್ಲಿ ಯಾರ್ಯಾರೆಲ್ಲ ಫೇಲ್ ಆಗ್ತಾರೆ, ಹಾಗೆ ಯಾರ್ಯಾರೆಲ್ಲ ತಮ್ಮ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ, ಸೊ ಅಂಥವರಿಗೆ ಇನ್ನೂ ಒಂದು ಗೌರ್ಮೆಂಟು ಚಾನ್ಸ್ ಕೊಟ್ಟಿದೆ. ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಅಂಥ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮನ್ನು ಕಟ್ಟಿ ಅದರಲ್ಲಿ ತಮ್ಮ ಅಂಕವನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು, ಅಥವಾ ಫೇಲ್ ಆದಂಥ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು. ಓಕೆನಾ, ಸೊ ಇಲ್ಲ ಅಂದರೆ ರ್ಯಾಂಕ್ ಕೂಡ ಬರ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆ ಒಂದು ಆಪ್ಷನ್ನು ಈಗ ಇದೆ. ಅದನ್ನೇ ಸೆಕೆಂಡ್ ಎಕ್ಸಾಮ್ ಅಂತ ಕರೆಯುವಂಥದ್ದು. ಇನ್ನೂ ಕೂಡ ಮೊದಲನೇ ಎಕ್ಸಾಮ್ದು ರಿಸಲ್ಟ್ ಬಂದಿಲ್ಲ, ಬಟ್ ಸೆಕೆಂಡ್ ಎಕ್ಸಾಮ್ದು ಟೈಮ್ ಟೇಬಲ್ಲು ಆಲ್ರೆಡಿ ರಿಲೀಸ್ ಆಗಿದೆ. ಇದು ತಾತ್ಕಾಲಿಕವಾಗಿರುತ್ತೆ, ಚೇಂಜ್ ಕೂಡ ಆಗ್ಬೋದು. ಈ ಟೈಮ್ ಟೇಬಲ್ ಬಂದುಬಿಟ್ಟು 25ನೇ ತಾರೀಕಿಂದ ಇರೋವಂಥದ್ದು. ಏಪ್ರಿಲ್ 25ರಿಂದ ನಿಮ್ಮ ಒಂದು ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಆ ಟೈಮ್ ಟೇಬಲ್ನ ನಾನಿಲ್ಲಿ ಶೇರ್ ಮಾಡಿರ್ತೀನಿ. ನೀವಿನ್ನೂ ಟೈಮ್ ಟೇಬಲ್ ನಿಮಗೆ ಸಿಕ್ಕಿಲ್ಲ, ನೀವು ನೋಡಿಲ್ಲ ಅಂತ ಅಂದರೆ ಅದು ಅಫಿಷಿಯಲ್ ವೆಬ್ಸೈಟಲ್ಲಿ ಇದೆ. ಓಕೆನಾ, ಅಲ್ಲಿ ವಿಸಿಟ್ ಮಾಡಿ ನೋಡಿ. ಇಲ್ಲ ಅಂತಲೇ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ಟೈಮ್ ಟೇಬಲ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಒಂದು ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಆಗಿದೆ. ನೀವೆಲ್ಲರೂ ಕೂಡ ಈ ಗ್ಯಾಪ್ ಏನಿದೆ, ಇವಾಗ ನೀವು ತುಂಬ ಚೆನ್ನಾಗಿ ರೆಡಿ ಆದರೆ ಮಾತ್ರ ಸೆಕೆಂಡ್ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ. ಸೊ ಯಾರ್ಯಾರೆಲ್ಲ ಸೆಕೆಂಡ್ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಅಂತ ಅಂದರೆ, ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಫಸ್ಟ್ ಎಕ್ಸಾಮಲ್ಲಿ ಅವರು ಅಟೆಂಡ್ ಮಾಡ್ಬೋದು. ಮತ್ತು ಯಾರೆಲ್ಲ ತಮ್ಮ ಮಾರ್ಕ್ಸ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು, ನನಗಿನ್ನೂ ಕೂಡ ಸಾಮರ್ಥ್ಯ ಇದೆ ಅಂತ ಇದ್ದೀರಾ, ಅವರು ಕೂಡ ಈ ಒಂದು ಎಕ್ಸಾಮ್ನ ಕಟ್ಟಿ ಬರಿಬೋದು. ನೆಕ್ಸ್ಟು ಯಾರ್ಯಾರೆಲ್ಲ ಆಬ್ಸೆಂಟ್ ಆಗಿರ್ತಾರೆ, ಕೆಲವೊಬ್ಬರಿಗೆ ಹುಷಾರಿರಲ್ಲ, ಈಗ ಏನೋ ಒಂದು ಸಮಸ್ಯೆ ಆಗಿ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗಿರಲ್ಲ, ಅಂಥವರಿಗೆ ಇದೊಂದು ತುಂಬ ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ. ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇಷ್ಟು ಜನ ಎಕ್ಸಾಮ್ನ ಬರಿಬೋದು. ಫೀಸ್ ಇರುತ್ತಾ ಅಂತ ಅಂದರೆ, ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಫೀಸು ಇರೋದಿಲ್ಲ. ಮತ್ತು ಈಗ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಯಾರ್ಯಾರೆಲ್ಲ ಇದ್ದೀರಾ ಅವರಿಗೆ ಫೀಸ್ ಇರುತ್ತೆ. ಸೊ ಒಂದು ಸಬ್ಜೆಕ್ಟಿಗೆ ಒಂದು 150ರಿಂದ 200 ರೂಪಾಯಿಯಷ್ಟು ಫೀಸ್ ಇರುತ್ತೆ. ಸೊ ನೀವು ಜಾಸ್ತಿ ಸಬ್ಜೆಕ್ಟ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಅದೇ ರೀತಿ ಹ್ಯಾಡ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಎಷ್ಟು ಸಬ್ಜೆಕ್ಟ್ನ ನಾವು ಕಟ್ಬೋದು, ಅಪ್ಲೈ ಮಾಡ್ಬೋದು ಎಕ್ಸಾಮಿಗೆ ಅಂತಂದರೆ, ಎಷ್ಟು ಬೇಕಿದ್ದರೆ ನಿಮ್ಮ ಒಂದು 6 ಸಬ್ಜೆಕ್ಟ್ಗಳನ್ನು ಕೂಡ ನೀವು ಕಟ್ಟಿ ಮತ್ತೆ ಬರಿಬೋದು. ಓಕೆನಾ, ಆ ಒಂದು ಆಪ್ಷನ್ ನಿಮಗಿದೆ.
ಈ ರೀತಿಯಾಗಿ ನಿಮ್ಮ ಮಾರ್ಕ್ಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು, ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟ್ ಯಾವುದೋ ಒಂದು ಈಗ ಮ್ಯಾಥಮೆಟಿಕ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 80 ಮಾರ್ಕ್ಸ್ ಬಂದಿರುತ್ತೆ. ಸೆಕೆಂಡ್ ಎಕ್ಸಾಮ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ನಾನು ಅಂತ ಹೇಳಿಬಿಟ್ಟು ಅಪ್ಲೈ ಮಾಡಿರ್ತೀರ. ಆ ಒಂದು ಎಕ್ಸಾಮಲ್ಲಿ 90+ ತೆಗಿಬೇಕು ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ಅದು 70 ಬಂದುಬಿಡುತ್ತೆ ನಿಮಗೆ ರಿಸಲ್ಟಲ್ಲಿ. ಅಂತಂದರೆ ನಿಮಗೆ ಡೌಟ್ ಇರುತ್ತೆ, ಅಯ್ಯೋ ನಾನು ಎಕ್ಸಾಮ್ ಕಟ್ಬಿಟ್ಟು ತಪ್ಪು ಮಾಡಿಬಿಟ್ನಾ, ಇದೇ ಕೌಂಟ್ ಆಗಿಬಿಡುತ್ತಾ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಆ ಥರ ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬೆಸ್ಟ್ ಆಫ್ ದಿ 2 ಸೆಲೆಕ್ಟ್ ಮಾಡ್ಕೊತಾರೆ. ಅಂತಂದರೆ ನಿಮಗೆ ಮೊದಲನೇ ಎಕ್ಸಾಮಲ್ಲಿ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ದರೆ ಆ ಒಂದು ಮಾರ್ಕ್ಸ್ನೇ ಕನ್ಸಿಡರ್ ಮಾಡ್ತಾರೆ. ಎರಡನೇ ಎಕ್ಸಾಮಲ್ಲಿ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ದರೆ ಆ ಒಂದು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಈ ರೀತಿಯಾಗಿ ತೊಗೊಳ್ಳೋ ಅಂಥದ್ದು. ಹಾಗಾಗಿ ನಿಮಗೆ ಎಕ್ಸಾಮ್ ಕಟ್ಟೋದ್ರಿಂದ ಯಾವುದೇ ರೀತಿಯಾದಂತಹ ನಷ್ಟ ಆಗೋದಿಲ್ಲ. ಓಕೆನಾ. ನೆಕ್ಸ್ಟು ಸಿಲೆಬಸ್ಸಿಗೆ ಬಂದರೆ, ಮೊದಲನೇ ಎಕ್ಸಾಮಲ್ಲಿ ಏನು ಸಿಲೆಬಸ್ ಇತ್ತು, ಸೇಮ್ ಸಿಲೆಬಸ್, ಸೇಮ್ ಪ್ಯಾಟ್ರನ್, ಸೇಮ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಓಕೆನಾ. ಯಾವ್ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸಿಂದ ಕ್ವಶನ್ಸ್ ತೆಗಿಬೇಕಿರುತ್ತಲ್ಲ ಅಷ್ಟೇ ತೆಗಿಯೋ ಅಂಥದ್ದು. ಅದೇ ರೀತಿಯಾಗಿ ಅದೇ ಪ್ಯಾಟ್ರನಲ್ಲಿ ಎಕ್ಸಾಮು ಇರುತ್ತೆ. ಓಕೆನಾ. ನೆಕ್ಸ್ಟು ಸೈನ್ಸ್ ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಇವಾಗ KCET ಎಕ್ಸಾಮ್ ಬಂದುಬಿಟ್ಟು 23-24ನೇ ತಾರೀಕು ಇರೋ ಅಂಥದ್ದು. ಸೊ ಆ ಒಂದು ಎಕ್ಸಾಮಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ. ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗೋದಿಲ್ಲ. ನೀವು ಮೇಯ್ನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಅಂಥದ್ದು KCET ಎಕ್ಸಾಮ್ಗೆ. ಸೊ ಅದಕ್ಕೆ ಮೊದಲು ಓದ್ಕೊಳ್ಳಿ. ಓಕೆನಾ. ಸೊ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನಿಮಗೆ ಕೆಮಿಸ್ಟ್ರಿ ಮೊದಲನೇ ಸಬ್ಜೆಕ್ಟ್ ಇರೋ ಅಂಥದ್ದು ಯಾರಿಗೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅದು 27ನೇ ತಾರೀಕಿದೆ. ಇನ್ನೂ 2 to 3 ಡೇಸ್ ಗ್ಯಾಪ್ ಇರುತ್ತೆ. ಅಲ್ಲಿ ನೀವು ರೆಡಿ ಆಗ್ಬೋದು. ಓಕೆನಾ. ಸೊ ಈ ರೀತಿಯಾಗಿ ಇರುವಂಥದ್ದು ಸೆಕೆಂಡ್ ಎಕ್ಸಾಮ್ದು ಪ್ಯಾಟ್ರನ್ನು. ನೆಕ್ಸ್ಟು ರಿಸಲ್ಟ್ ಬಂದುಬಿಟ್ಟು ತುಂಬಾ ಬೇಗನೆ ಬಂದುಬಿಡುತ್ತೆ. ರಿಸಲ್ಟ್ ಕೂಡ ತುಂಬ ಡಿಲೇ ಆಗೋದಿಲ್ಲ. ನೆಕ್ಸ್ಟು ಇದಿಷ್ಟು ಕೂಡ ಒಂದು ಸೆಕೆಂಡ್ ಎಕ್ಸಾಮ್ ಬಗ್ಗೆ. ಇನ್ನೂ ನಿಮಗೆ ಡೌಟ್ ಇದೆ ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇ ಡೌಟ್ ಇದ್ರೂ ಕೂಡ. ಸೊ KCET ಎಕ್ಸಾಮಿಗೆ ಯಾರ್ಯಾರೆಲ್ಲ ರೆಡಿ ಆಗ್ತಾ ಇದ್ದೀರಾ ಅವರು ಮೊದಲು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಯಾವುದಾದ್ರೂ ಈಗ ಪ್ರೊಫೆಷ್ನರಿ ಕೋರ್ಸಿಗೆ ಹೋಗಬೇಕು ಅಂತಂದರೆ CET ಹಾಗೆ ನೀಟ್ ಎಕ್ಸಾಮು ತುಂಬ ಮುಖ್ಯ ಆಗುತ್ತೆ. ಸೊ ಅದು ಮೇಯ್ನು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಎಕ್ಸಾಮಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋ ಡೌಟ್ ಇರುತ್ತೆ ನಿಮಗೆ. ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಅಲ್ಲಿ ಕವರ್ ಆಗೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ನೂ ಕೂಡ 1 ಮಂತ್ ಟೈಮ್ ಇದೆ. ಸೊ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಓದಬೇಕಾಗತ್ತೆ. ಹಾಗೆ ಪ್ರತಿದಿನವೂ ಕೂಡ ಓದಿರೋದನ್ನು ರಿವಿಷನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಓದ್ಕೊಳ್ಬೇಕಾಗುತ್ತೆ. ಆಮೇಲೆ ನಿಮಗೆ ಯಾವುದು ವೀಕ್ ಸಬ್ಜೆಕ್ಟ್ ಇರುತ್ತೆ, ವೀಕ್ ಸಬ್ಜೆಕ್ಟ್ ಮೇಲೆ ಹೆಚ್ಚು ಫೋಕಸ್ ಮಾಡ್ಕೊಳ್ಳಿ. ವೀಕ್ ಚಾಪ್ಟರ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ಓದಬೇಕಾಗತ್ತೆ. ಸೊ ಆಗ ನಿಮಗೆ ಪೂರ್ತಿ ಸಿಲೆಬಸ್ಸು ಕವರ್ ಆಗುತ್ತೆ. ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಹೇಳ್ದಾಗೆ ಪ್ಯಾಟ್ರನ್ ಎಲ್ಲ ಸೇಮ್ ಇರುತ್ತೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ಒಂದು ಎಕ್ಸಾಮ್ ಫೇಲ್ ಆಯಿತು ಅಂತ ಅಂದ ತಕ್ಷಣ ಲೈಫಲ್ಲಿ ನೀವು ಫೇಲ್ ಆಗೋದಿಲ್ಲ. ಸೊ ಇನ್ನೊಂದು ಇದು ನಿಜವಾಗ್ಲೂ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ತಮ್ಮ ಲೈಫಲ್ಲಿ ಇನ್ನೂ ಹೆಚ್ಚಿಗೆ ಏನಾದರೂ ಮಾಡಬೇಕು ಅನ್ನೋವಂಥ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಒಂದು ಗೋಲ್ಡನ್ ಆಪರ್ಚುನಿಟಿನೇ ಆಗಿರುತ್ತೆ. ಸೊ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಚೆನ್ನಾಗಿ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ. ಸೊ ಯಾರ್ಯಾರೆಲ್ಲ ಇನ್ನೂ ಎಕ್ಸಾಮ್ಗೆ ಅಂದರೆ ಸೆಕೆಂಡ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲನೂ ಕೂಡ ನೀಟಾಗಿ ಪ್ರಿಪೇರ್ ಆಗಿ. ಮತ್ತು ಇನ್ನೊಂದು ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಕಾಲೇಜ್ ಕಡೆಯಿಂದ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಆನ್ಲೈನ್ ಪೋರ್ಟಲಿಂದ ನೀವು ಡೈರೆಕ್ಟಾಗಿ ಸೆಕೆಂಡ್ ಎಕ್ಸಾಮಿಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ರೀತಿಯಾಗಿ ಅಪ್ಲೈ ಮಾಡಿ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಬೇಕಾಗತ್ತೆ. ಓಕೆನಾ. ಸೊ ಆಲ್ ಟಿಕೆಟ್ ಎಲ್ಲ ನೀಟಾಗಿ ತೊಗೊಂಡು ಕಲರ್ ಪ್ರಿಂಟ್ ತೊಗೊಂಡು ನೀವು ಹೋಗಬೇಕಾಗತ್ತೆ. ಏನು ನಿಮ್ಮ ಸೆಂಟರ್ ಯಾವುದು ಅದನ್ನೆಲ್ಲ ಡೀಟೇಲ್ಸ್ ನೀಟಾಗಿ ಕಲೆಕ್ಟ್ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಯಾರ್ಯಾರೆಲ್ಲ ಎಕ್ಸಾಮಿನೇಷನ್ ಬರೀಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ
ನಮ್ಮ ಒಂದು ಚಾನಲಿಂದ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿಗೆ ಎಜುಕೇಷನಲ್ ವೀಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.